ಪ್ರೆಸೆಂಟಿಂಗ್ ಸೂಪರ್ ಸ್ಟಾರ್. ಮದ್ವೆ ಅಂದ್ರೆ ಯಾಕೆ ಗಡಗಡ? ಲೇ ಮದುವೆ ಆದ ನಿನ್ನಂತವ್ರು ಸಿಕ್ಬಿಟ್ರೆ ನನ್ನ ಜೀವನ ಗೋವಿಂದ ಕಣೆ. ನನ್ಗೆ ಸಿಟ್ಟು ಬರ್ತಿದೆ. ನೀನು ನನ್ನ ಫ್ರೆಂಡ್ ಅಂತ ಸುಮ್ಮನೆ ಇದ್ದೀನಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಬೆಂಡೆತ್ತಿ ಬಯಲಾಟ ಆಡಿಸ್ಬಿಡ್ತಿದ್ದೆ. ಲೇ ಜೋಕ್ ಮಾಡಿದ್ದಕ್ಕೆ ಬೆಂಡೆತ್ತೀನಿ ಅಂತಿದ್ಯಲ್ಲೇ. ನಿಜ ಒಂದು ಮಾತಲ್ಲ, ನೀನೇನಾದ್ರೂ ನಾನು ಕಟ್ಕೊಬಿಟ್ರೆ ಬಾಗಿಲಿಗೆ ಬಾಳೆ ದಿಂಡ ಆಗ್ಬಿಡ್ತೀನಿ. ಇನ್ನು ಎಷ್ಟು ದಿನ ಬ್ಯಾಚುಲರ್ ಲೈಫ್ ಅನ್ಭವಿಸ್ತೀಯಾ? ಏನ್ ಲಾಭ? ನೋಡಿದೆ ಮೇಡಮ್ಮ, ಮಡದಿಗೆ ಮುಲಾಜಿರಲ್ಲ, ಮನೆಗೆ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ಸರಿ, ಕುಡ್ಕೊಂಬಂದ್ರು ಕೇಳೋರು ಇರಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇರಬಾರ್ದು. ಆದ್ರೆ ಕಷ್ಟ ಬಂದಾಗ, ಆರೋಗ್ಯ ಕೈ ಕೊಟ್ಟಾಗ ಯಾರಾದ್ರೂ ನೋಡ್ಕೊಳಕ್ ಬೇಕಾಗತ್ತೆ ಅಲ್ವಾ? ಅದಕ್ಕಾದ್ರೂ ಮದ್ವೆ ಆಗ್ಬೇಕು. ನರ್ಸ್ನ ಇಟ್ಕೊಂತೀನಿ, ಅವಳೇ ನನ್ನ ನೋಡ್ಕೊಂತಾಳೆ, ಅವಳೇ ಊಟ ಮಾಡಿಸ್ತಾಳೆ, ಅವಳೇ ಬೆನ್ನುಸ್ತಾಳೆ, ಮಲಗಿಸ್ತಾಳೆ. ನಿನ್ಗೆ 30 ವರ್ಷ ಆಗಿದೆ, 60 ವರ್ಷ ಆದ್ಮೇಲೆ ನಿನ್ಗೆ ಹೆಲ್ಪ್ಗೆ ಯಾರಾದ್ರೂ ಬೇಕಾಗುತ್ತಲ್ವಾ? ಆ ಕಾಲಕ್ಕೆ ನೋಡ್ಕೊಳ್ಳೋಣ ಬಿಡು. 30ಕ್ಕೆ ಮದ್ವೆ ಆದ್ರೆ ಓಕೆ, 60 ವರ್ಷ ಆದ್ಮೇಲೆ ಹೆಣ್ಣೆಲ್ ಸಿಗುತ್ತೆ? ಜೋತ್ ಬಿದ್ದ ಮುಸುಡಿನ ನೋಡಕ್ಕೆ ಯಾವ ಹುಡುಗಿನೂ ಮೆಚ್ಚಲ್ಲ. ಮದುವೆ ಆದ್ರೆ ಎಲ್ಲ ಸಪೋರ್ಟ್ ಸಿಗುತ್ತಾ? ಹೌದು. 60-70 ವರ್ಷ ಆದ್ಮೇಲೆ ಕಾಯಿಲೆ ಬಿದ್ದಾಗ ಹೆಂಡತಿ ಮಕ್ಳು ಯಾರಾದ್ರೂ ಇದ್ರೆ ಔಷಧಿ ತಂದು ಕೊಡ್ತಾರಾ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಾ? ವೃದ್ಧಾಶ್ರಮ ಕರ್ಕೊಂಡೋಗಿ ಬಿಡ್ತಾರ ಕಣೆ ಈ ಕಾಲದ ಮಕ್ಕಳು. ಏನ್ ಸಿಂಗಲ್ ಆಗಿದ್ರೆ ಎಲ್ಲ ಆರೈಕೆ ಸಿಗುತ್ತಾ? ಅದೇ ನಾನು ಹೇಳೋದು, ಮದ್ವೆ ಮಾಡ್ಕೋಬೇಕು. ಸಂಸಾರದಲ್ಲಿದ್ರೆ ಯಾರಾದ್ರೂ ಬಂದು ಕಷ್ಟದಲ್ಲಿ ಕೈ ಹಿಡಿತಾರೆ. ಕೈ ಹಿಡ್ತಾರೆ ನಿಜ ಕಣಮ್ಮ. ಮದುವೆ ಆದ್ರೆ ಆಮೇಲೆ ನನ್ನ ಹೆಂಡತಿ ಕಾಲು ಒತ್ತಬೇಕಾಗತ್ತೆ. ನನ್ನ ಹೆಂಡತಿ ನನಗೆ ಮೂಗ್ದಾರ ಆಗ್ತಾಳೆ, ಲೆಫ್ಟು ರೈಟು ಅಂತ ಕುದುರೆಗೆ ದಾರ ಕಟ್ಬಿಟ್ಟು ಓಡ್ತಾಳೆ. ಎಲ್ರೂ ಹಂಗಿರಲ್ಲ, ಒಳ್ಳೆ ಹುಡುಗಿರು ಇರ್ತಾರೆ. ನಾನು ಹೇಳದ್ ಕೇಳು ನೀನು. ಅಲ್ಲ, ನನ್ಗಿಷ್ಟೊಂದು ಬೋಧನೆ ಮಾಡ್ತಿದ್ಯಲ್ಲ, ನಿನಗೆ ಯಾಕೆ ಹುಡುಗ ಸಿಗ್ತಾ ಇಲ್ಲ? ನನ್ಗೆ ಯಾರಾದ್ರೂ ಕೆಟ್ಟ ಹುಡುಗ ಸಿಕ್ಬಿಟ್ರೆ ನನ್ ಗತಿ ಏನು ಅಂತ ಭಯ. ನೋಡ್ದಾ, ನಿನಗೆ ಮಾತ್ರ ಭಯ, ನನಗೆ ಭಯ ಇರಲ್ವಾ? ನಿನ್ಗೆಂತ ಭಯ? ಎಂತ ಭಯ? ಲೇ, ಮದುವೆ ಆದಮೇಲೆ ನನ್ನ ಹೆಂಡತಿ ಫಸ್ಟ್ ನನ್ನ ಸಂಬಳದ ಮೇಲೆ ಕಣ್ಣಾಕ್ತಾಳೆ, ಆಮೇಲೆ ಒಂದು 6 ತಿಂಗಳು ಸಂಸಾರ ಮಾಡ್ತಾಳೆ, ಆಮೇಲೆ ಡೈವರ್ಸ್ಗೆ ಅಪ್ಲೈ ಮಾಡ್ತಾಳೆ. ಡಿವೋರ್ಸ್ಗಾ? ಹೌದು. ನನ್ನ ಗಂಡ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ನನ್ನ ಗಂಡ ಕುತ್ತಿಗೆ ಇಸ್ಕಿ ಸಾಯಿಸೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ, ಆಮೇಲೆ ನನ್ನ ಹತ್ರ ಒಂದು ಲಂಸಮ್ ಅಮೌಂಟ್ ಕಿತ್ಕೊತಾರೆ, ಆಮೇಲೆ ನನ್ನ ತಿಂಗಳು ಸಂಬಳದಿಂದ ಅರ್ಧ ಆಲೆ ಮನೆ ತೆಗೆದುಕೊಂತಾರೆ. ಏನು, ಆಲಿಮನಿ ಪೆನ್ಷನಾ? ಹೌದು. ನನ್ಗಿಷ್ಟೆಲ್ಲ ಗೊತ್ತೇ ಇರಲಿಲ್ಲ ನೋಡು. ಹಾಗಾದ್ರೆ ನಾನು ಯಾರಾದ್ರೂ ಕೆಟ್ಟ ಸಾವುಕಾರ ಹುಡುಗನ ನೋಡಿ ಮದ್ವೆ ಆಗಿ ಡಿವೋರ್ಸ್ ತಗೊಳ್ಳೋದೇ ಬೆಸ್ಟ್. ಜೀವನ ಪೂರ್ತಿ ಪೆನ್ಷನ್ ಬರ್ತಾ ಇರುತ್ತೆ. ಮಳ್ಳಿ. ಆದ್ರೆ ಮತ್ತೆ ನೀನು ಮದುವೆ ಆದ್ರೆ ಪೆನ್ಷನ್ ಸ್ಟಾಪ್ ಆಗುತ್ತೆ. ಮದ್ವೆ ಆಗೋದೇ ಬೇಡ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಆಯ್ತು. ಅಯ್ಯೋ, ಅದಕ್ಕೆ ಕಣೆ ನಾನು ಬ್ಯಾಚುಲರ್ ಲೈಫ್ ಬೆಸ್ಟ್ ಅಂತ ಇರೋದು. ಬಾಡಿಗೆ ಮನೇಲಿ ಇರೋರ್ಗೆ ಬೇಕಾದಷ್ಟು ಮನೆಗಳ ಚಾಯ್ಸ್ ಇರುತ್ತೆ. ಅದಕ್ಕೆ ನಾನು ಕಟ್ಟೋದೇ ಬೇಡ ಅಂತ ಇದ್ದೀನಿ. ಏನು, ಸ್ವಂತ ಮನೆನಾ? ಅಲ್ಲ, ತಾಳಿನ. ನಿನ್ನೆ ಖರ್ಚಿಗೆ 800 ರೂಪಾಯಿ ಅಂತ ತಗೊಂಡಿದ್ರಿ. ಹೆಂಡತಿ ಹತ್ರ ದುಡ್ಡು ತಗೊಂಡ್ರೆ ಇದೊಂದು ಗೋಳು. ಅಲ್ಲ, ನಾವು ಸಾವಿರಾರು ಮುತ್ತು ಕೊಟ್ಟಿರ್ತೀವಿ, ಅದಕ್ಕೆ ಲೆಕ್ಕ ಇರಲ್ಲ. ಇವ್ರು ಕೊಟ್ಟಿರೋ ಹಣಕ್ಕೆ ನಾವು ಲೆಕ್ಕ ಒಪ್ಪಿಸ್ಬೇಕು. ನಾನು ನಿಮ್ಗೆ ಕೇಳ್ತಾ ಇರೋದು 800 ರೂಪಾಯಿದು ಲೆಕ್ಕ ಕೊಡಿ ಅಂತ. ನಾನು ನಿನ್ನ ಗಂಡ ಕಣಮ್ಮ ದುರ್ಗಾ. ಮೊಬೈಲ್ ಕರೆನ್ಸಿಗೆ 500 ರೂಪಾಯಿ ಹಾಕ್ಸಿದೆ. ಮಿಕ್ಕಿದ್ದು 300 ರೂಪಾಯಿನ ಏನ್ ಮಾಡಿದ್ರಿ? ಏನ್ ಮಾಡಿದೆ ಅಂದ್ರೆ, ನನ್ನ ಫ್ರೆಂಡ್ಸ್ ಜೊತೆ ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿ ಬಿಲ್ ಕೊಟ್ಟೆ, 100 ರೂಪಾಯಿ ಖರ್ಚಾಯ್ತು. ಅಯ್ಯೋ, ಹಿಂದಿ ಹತ್ರನೇ ಸುಳ್ಳ? ನೀವು ಬಿಲ್ ಕೊಟ್ಟಿದ್ದ? ಹ್ಞೂ ಕಣಮ್ಮ, ಪ್ರಾಮಿಸ್, ನಾನೇ ಬಿಲ್ ಕೊಟ್ಟಿದ್ದು. ಬೇಕಾದ್ರೆ ನನ್ನ ಫ್ರೆಂಡ್ ಸುರೇಶನ್ ಕೇಳು, ಅವನೇನ ಕೊಡ್ಲಿಲ್ಲ. ಅವನು ಇನ್ನೊಂದ್ಸಲ ಕೊಡ್ತಾನೆ, ಒಬ್ಬೊಬ್ಬರು ಒಂದೊಂದ್ಸಲ. ಇದು ಟರ್ನ್ ಬೈ ಟರ್ನ್. ನಿಮ್ ಟರ್ಮ್ ಅಂದಾಗ ನೀವು ಹೋಗಕ್ಕೆ ಹೋಗ್ಬೇಡಿ. ಆಯ್ತಮ್ಮ, ನೀನು ಹೇಳ್ದಂಗೆ ಆಗ್ಲಿ, ನಾನು ಹೋಗಲ್ಲ. ಇವಾಗ ಹೇಳಿ, ಮಿಕ್ಕಿದ 200 ರೂಪಾಯಿನ ಏನ್ ಮಾಡಿದ್ರಿ? 200 ರೂಪಾಯಿ ಅಲ್ಲ, ಪ್ರತಿ ಒಂದಕ್ಕೂ ನಿನಗೆ ಲೆಕ್ಕ ಕೊಡ್ಬೇಕಾ? ಹೌದು, ನಾನು ನಿಮ್ ಹೆಂಡತಿ, ನಾನು ಕೊಟ್ಟಿದ್ದೀನಿ ಅಂದ್ಮೇಲೆ ನಂಗೆ ಲೆಕ್ಕ ಕೊಡ್ಬೇಕು ನೀವು. ನೀನು ಕೊಟ್ಟಿರ್ಬೋದು, ಆದ್ರೆ ನಿನಗೆ ಕೊಟ್ಟಿದ್ದು ನಾನು. ನನ್ನ ಸಂಬಳದಲ್ಲಿ ಪೂರ್ತಿ ದುಡ್ಡನ್ನ ನಿನ್ನ ಕೈ ಕೊಟ್ಟೆ, ನೀನು ಖರ್ಚಿಗೆ ಅಂತ 800 ರೂಪಾಯಿ ನನಗೆ ಕೊಟ್ಟೆ, ಅಷ್ಟೇ. ಸಾಕು. ನಮ್ಮಮ್ಮ ಹೇಳಿದ್ದಾರೆ, ಗಂಡ್ ಮಕ್ಳು ದುಂದು ವೆಚ್ಚ ಮಾಡ್ತಾರೆ, ಅವರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಗಂಡ್ ಮಕ್ಳದ್ದು ಕ್ರೆಡಿಟು ಡೆಬಿಟು ಇವುಗಳನ್ನೆಲ್ಲ ಹೆಂಡ್ತೀರೆ ಅಡಿಕ್ಟ್ ಮಾಡ್ಕೋಬೇಕು ಅಂತ. ಓಹೋ, ಇದು ನಮ್ಮ ಅತ್ತೆ ಫಿಟ್ಟಿಂಗಾ? ಅಲ್ಲ ಕಣೋ, ದುಡಿಯೋರಿಗೆ ದುಡ್ಡಿನ ಬೆಲೆ ಗೊತ್ತಿರಲ್ವೇನೋ? ಅಯ್ಯೋ, ಈ ಪುರಾಣ ಎಲ್ಲ ಬೇಡ. ನಮ್ಮಮ್ಮ ಹೇಳಿದ್ದಾರೆ. ಇವಾಗ ಖರ್ಚುಗಳ ಬಗ್ಗೆ ಹೇಳಿ. 200 ರೂಪಾಯಿ ಹೇಗೆ ಖರ್ಚಾಯ್ತು ಅಂದ್ರೆ, ಬೀಡಿ ಸಿಗರೇಟಾ? ಬೀಡಿ ಸಿಗರೇಟ್ ಸೇರಿದ್ರೆ ನಿನಗೆ ಗೊತ್ತಾಗಲ್ವೇನೋ? ಮನೆಗೆ ಬಂದ ತಕ್ಷಣ ನಾಯಿ ತರ ಅಂತ ಮೂಸ್ ನೋಡ್ತೀಯಾ? ಮತ್ತೆ ಹೇಳಿ, ಏನ್ ಮಾಡಿದ್ರಿ ಅದನ್ನ ತಗೊಂಡು? ಅದು ಬೆಳಿಗ್ಗೆ ಹೋಗ್ತಾನೆ ಆಟೋದಲ್ಲಿ ಹೋದೆ, ಅದಕ್ಕೆ 100 ರೂಪಾಯಿ ಖರ್ಚಾಯ್ತು. ಬಸ್ಸಲ್ಲಿ ಹೋಗೋದಲ್ವಾ? ಆಟೋದಲ್ಲಿ ಯಾರಾದ್ರೂ 100 ರೂಪಾಯಿ ಕೊಟ್ಟೋಗ್ತಾರಾ? ಅದೇ ಏನಾದ್ರು 20 ರೂಪಾಯಿ ಕೊಟ್ಟೋಗಿದ್ರೆ ಆಫೀಸಲ್ಲಿ ಬಸ್ಸಲ್ಲಿ ಸೇರ್ತಾ ಇದ್ರಿ. ಅಲ್ಲಮ್ಮ ದುರ್ಗಾಂಬ, ಈಗ ನೋಡು, ಹಬ್ಬದ ಸೀಸನ್ ಅಲ್ವಾ, ಬಸ್ಸು ಫುಲ್ ರಶ್ ಇರುತ್ತೆ. ಆಮೇಲೆ ಅದ್ರಲ್ಲಿ ಟೈಮ್ ಸರಿ ಬರಲ್ಲ, ನಾನು ಲೇಟಾಗಿ ಹೋದ್ರೆ ಅಬ್ಸೆಂಟ್ ಆಗ್ತಾರೆ. ರಶ್ ಇದ್ರೂ ನುಕ್ಕೊಂಡು ಹೋಗ್ಬೇಕಾಗಿತ್ತು.
ಹುಡುಗಿರ ಮಧ್ಯೆ ನುಗ್ಬೇಡ ಅಂತ ನೀನೇ ಹೇಳಿದ್ದೆಲ್ಲ. ಹಿಂದಿನ ಡೋರ್ ಇತ್ತಲ್ವಾ? ಅಯ್ಯೋ ಇದು ಫ್ರೀ ಬಸ್ ಅಲ್ವಾ, ಹೆಣ್ಮಕ್ಳು ಹಿಂದಿನ ಡೋರಲ್ಲೂ ಬರ್ತಾರೆ ಮುಂದಿನ ಡೋರಲ್ಲೂ ಬರ್ತಾರೆ ಅಷ್ಟೇ. ಯಾಕೆ ಡ್ರೈವರ್ ಡೋರಲ್ಲೂ ಬಂದು ಕೂತ್ಕೋತಾರೆ, ಅದು ಗೊತ್ತಾ ನಿನಗೆ? ಹಾ ಸಾಕು ಸಾಕು, ಕೇಳಿದೆ ತಪ್ಪಾಯ್ತು. ಇವಾಗ ಹೇಳಿ, ಮಿಕ್ಕಿದ 100 ರೂಪಾಯಿನ ಏನ್ ಮಾಡಿದ್ರಿ? ಇನ್ನೂ 100 ರೂಪಾಯಿ ಹೆಂಗ್ ಖರ್ಚಾಯ್ತು ಅಂತಂದ್ರೆ, ನಾನು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು, ಅದಕ್ಕೆ 50 ರೂಪಾಯಿ ಟಿಕೆಟ್ ತಗೊಂಡೆ. ಮನೆಯಲ್ಲಿ ಇಂತ ದುರ್ಗಾ ಹೆಂಡತಿನೇ ಇರ್ಬೇಕಾದಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕಾಯ್ತು? ದೊಡ್ಡ ದುರ್ಗಂದು ಆಶೀರ್ವಾದ ಬೇಕಲ್ಲಮ್ಮ. ಇವಾಗ ಹೇಳಿ ಹಂಗಿರಿ, ಮಿಕ್ಕಿದ ಇನ್ನು 50 ರೂಪಾಯಿನ ಏನ್ ಮಾಡಿದ್ರಿ? ಅದು ಮಂಗಳಾರತಿ ತಟ್ಟೆ ಬಂತು, ಅದಕ್ಕೆ ಆಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡೆ, ಅಮ್ಮ ತಾಯಿ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡಮ್ಮ, ಜಾಸ್ತಿ ದುಡ್ಡು ಕೊಡೋ ಥರ ಮಾಡಮ್ಮ ಅಂತ ಕೇಳ್ಕೊಂಡೆ. ರೀ, ನನಗೆ ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲ. ಆದ್ರೆ ಇನ್ನಷ್ಟು ಕಂಜೂಸ್ ಅಲ್ಲ ಆಕೆ. ಯಾರು? ದುರ್ಗಾಂಬ. ನಾನು ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದೆ, ಎಂತೆಂಥ ಟೂರ್ ಪ್ಯಾಕೇಜಸ್ಗಳಿವೆ ಗೊತ್ತಾ? ಟ್ರಾವೆಲ್ಸ್ ಕಂಪ್ನಿಯವರು ಅರೇಂಜ್ ಮಾಡೋ ಟ್ರಿಪ್ಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಟ್ರಾವೆಲ್ಸ್ ಅವ್ರು ಕರ್ಕೊಂಡು ಹೋಗ್ತಾರೆ. ಈ ಕುರಿಗಳ ಥರ ಗೈಡಿಂದ ನಾವು ಹೋಗ್ಬೇಕಾಗತ್ತೆ. ಅಲ್ಲಿ ನೋಡೋ ಅಂತಾರೆ, ಇಲ್ಲಿ ನೋಡೋ ಅಂತಾರೆ, ಸಾಕು ಬನ್ನಿ ಅಂತಾರೆ, ಊಟ ಮಾಡೋ ಅಂತಾರೆ. ಅದೊಂದು ಟೂರು. ಗ್ರೂಪಲ್ಲಿ 40 ಜನ ಇರ್ತಾರೆ, ಎಲ್ಲರೂ ಒಟ್ಟಿಗಿರುವಾಗ ಶಿಸ್ತಿಂದ ಇರ್ಬೇಕು ತಾನೇ? ನೋಡಮ್ಮ, ಟೂರ್ ಅಂದರೆ ಕಸ್ಟಮೈಸ್ ಥರ ಇರಬೇಕು. ನಾವೆಲ್ಲಂದ್ರೆ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ನಮಗೆ ಸಪ್ರೇಟಾಗಿ ಕಾರು ಕೊಡ್ತಾರೆ. 10 ದಿನಕ್ಕೆ 10,000ದಲ್ಲಿ ಸೌತ್ ಇಂಡಿಯಾ ಟೆಂಪಲ್ಸ್ ಟೂರ್ ಮಾಡ್ತಾರೆ. ಬೇರೆ ಬೇರೆ ದೇವಸ್ಥಾನಗಳು, ಹಳೆ ಕಾಲದ ಗೋಪುರಗಳು, ಹಳೆ ಶಿಲ್ಪ ಕಲೆಗಳು ಎಲ್ಲಾನು ನೋಡ್ಬೋದಲ್ಲ. ನೋಡಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಲ್ಲ ಬೇಡ. ಲೈಫ್ ಎಂಜಾಯ್ ಮಾಡೋ ಹದಿಹರೆಯದ ವಯಸ್ಸು ನಮ್ಮದು. ಬೇಕಾದಾಗ ದೇವ್ರೇ ನಮ್ಮನ್ನ ಕರ್ಸ್ಕೊತಾನೆ ಅಂತಾರೆ. ಅದನ್ನೆಲ್ಲ ನಂಬೇಡ ಕಣೆ. ಟ್ರಿಪ್ಪು ಅಂದರೆ ಗೋವಾ ಹೋಗಬೇಕು. ಗೋವಾ ಬೀಚಲ್ಲಿ ಸಖತ್ತಾಗಿರುತ್ತೆ ಗೊತ್ತಾ? ಅದು ಸಮುದ್ರದಲ್ಲಿ ಆಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೆ. ಅದು ಸ್ಪೋರ್ಟ್ಸು, ವಾಟರ್ ಸ್ಪೋರ್ಟ್ಸು, ಥ್ರಿಲ್ಲಿಂಗ್ ಇರುತ್ತೆ. ಗೋವಾದಲ್ಲಿ ಕೆಸಿನೋ ಆಟ ಇರುತ್ತೆ, ಜೂಜಾಡೋದೇನು, ದುಡ್ಡು ಕಳ್ಕೊಳ್ಳೋದೇನು, ಧರ್ಮರಾಯನ್ ತರ ಕಾಡ್ಗೆ ಹೋಗೋದೇನು, ಅದ್ರಲ್ಲೂ ಒಂದು ಥ್ರಿಲ್ ಇರುತ್ತೆ. ನೋಡ್ ರವಿ, ಸುಮ್ನೆ ಗೋವಾ ಗೀವಾ ಅಂತೆಲ್ಲ ಅಲ್ದಾಡ್ಕೊಂಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ. ಓಹೋ, ನಿನ್ ದೇವಸ್ಥಾನ ಸುತ್ತ ಆಗ್ಬಿಟ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ಬಿಡ್ತಾನ? ಮನ್ಸಗ್ ನೆಮ್ಮದಿ ಅಂತೂ ಸಿಗುತ್ತಲ್ಲ. ನಾನು ಹೇಳ್ತಾ ಇರೋದು ಟೂರು ಅಂದರೆ ಎಂಜಾಯ್ ಮಾಡ್ಕೊಂಬರೋದು. ಕೈ ಮುಗಿಬೇಕು ಅಂದ್ರೆ ಮನೇಲಿ ಫೋಟೋಗೆ ಕೈ ಮುಗಿಬೋದಲ್ಲ. ಹಾಗಾದ್ರೆ ಟೆಂಪಲ್ಸ್ಗೆ ಹೋಗೋದೇ ಬೇಡ್ವಾ? ಹೋಗು, ವರ್ಷಕ್ಕೊಂದ್ಸಲ ಹೋಗು. ಅದು ಬಿಟ್ಬಿಟ್ಟು 10 ದಿನ ಬರೀ ಟೆಂಪಲ್ ಸುತ್ಕೊಂಡಿರ್ತೀನಿ ಅಂದರೆ ದೇವ್ರುಗಳು ಆಶೀರ್ವಾದ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಣೆ. ಯಾಕಾಗೆ ಅಂದರೆ ದೇವ್ರುಗಳಲ್ಲಿ ಒಂದು ದೇವ್ರಿಗೂ ಇನ್ನೊಂದು ದೇವ್ರು ಕಂಡ್ರೆ ಆಗಲ್ಲ, ಅಲ್ಲೂ ಪಾಲಿಟಿಕ್ಸ್ ಇದೆ. ಎಲ್ಲ ದೇವ್ರುಗಳಿಗೂ ಹೋಲ್ಸೇಲ್ ನಮಸ್ಕಾರ ಹಾಕಿದ್ರಾಯ್ತು ಬಿಡು. ನಿನ್ನ ಅಮ್ಮಕ್ಕೆ ಹೋಗು. ಈಗ ಮಿನಿಸ್ಟ್ರಿಗೂ ಮತ್ತು ಮಿನಿಸ್ಟರ್ ಡ್ರೈವರ್ಗೂ ಒಂದೇ ಸಲ ಕೂರಿಸ್ಬಿಟ್ಟು ಸನ್ಮಾನ ಮಾಡಿದ್ರೆ ಚೆನ್ನಾಗಿರಲ್ಲ ತಾನೆ? ಹಾಗೆ ನಾವು ಮನಸ್ಸಲ್ಲಿ ಒಂದು ದೇವ್ರನ್ನ ಇಟ್ಕೊಂಡಿರ್ಬೇಕು. ಆ ಮನಸ್ಸಲ್ಲಿರೋ ದೇವ್ರನ್ನೇ ಪೂಜೆ ಮಾಡಬೇಕು. ಅಂದರೆ ಈಗ ಮನೆ ದೇವರು, ಕುಲದೇವರು ಅಂತಾರಲ್ಲ, ಹಂಗೆ. ನಿನಗೆ ದೇವಾಲಯ ಟೂರ್ ಬೇಡ. ಟೂರ್ ಹೋದರೆ ಗೋವಾ ಹೋಗ್ಬೇಕು ಕಣೆ. ಅದು ಬಿಟ್ಟರೆ ಯಾವುದಾದ್ರು ಹಿಲ್ ಸ್ಟೇಷನ್ಸ್ಗೆ ಹೋಗಬೇಕು. ಅಲ್ಲಿ ರೆಸಾರ್ಟ್ಗಳಲ್ಲಿ ಎಂಜಾಯ್ ಮಾಡಿಕೊಂಡು, ರೆಸಾರ್ಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು. ಹಂಗೆ ಫ್ರೆಂಡ್ಸ್ನು ಕರ್ಕೊಂಡು ಹೋಗ್ಬೇಕು. ನಿನಗೆ ಕುಡ್ಕೊಂಡಿರೋದು ಅಂದ್ರೇನೆ ಆನಂದ. ಹೌದು, ವಯಸ್ಸೇ ಕುಡಿಸುತ್ತೆ. ಈ ವಯಸ್ಸಲ್ಲಿ ಎಂಜಾಯ್ ಮಾಡಿದ್ರೆ ಇನ್ಯಾವ ವಯಸ್ಸಲ್ಲಿ ಎಂಜಾಯ್ ಮಾಡ್ತಿ? ಇಲ್ಲಪ್ಪ, ನನಗೆ ದೇವಸ್ಥಾನನೇ ಬೆಸ್ಟು. ನೀನು ದೇವಸ್ಥಾನಕ್ಕೆ ಹೋಗೋ, ನಾನು ಗೋವಾಗೆ ಹೋಗ್ತೀನಿ. ಗೋವಾದಲ್ಲಿ ಬರೀ ಡ್ರಿಂಕ್ಸು, ಪಬ್ಬು, ಕ್ಲಬ್ಬು. ಗೋವಾದಲ್ಲಿ ಸಿಗೋ ಡ್ರಿಂಕ್ಸ್ ಎಲ್ಲೂ ಸಿಗಲ್ಲ ಕಣೆ, ತುಂಬಾ ಚೀಪು. ಸರಿ, ಕುಡ್ಕೊಂಡು ಹಾಳಾಗೋಗು. ಹೌದಾ? ರತ್ನ, ನೀನು ದೇವಸ್ಥಾನಕ್ಕೆ ಹೋಗ್ತಿಯಲ್ಲ, ಹಂಗೆ ಬರ್ಬೇಕಾದ್ರೆ ಪ್ರಸಾದ ತಗೋಬಾ. ನಾನು ಪ್ರಸಾದ ತಂದ್ಕೊಡ್ತೀನಿ, ನೀನೇನ್ ತಂದ್ಕೊಡ್ತೀಯ? ನಾನು ಗೋವಾದಿಂದ ತಗೋಬರ್ತೀನಿ. ಏನು? ಫುಲ್ ಬಾಟ್ಲ್ ಎಣ್ಣೆ. ಟ್ರೆಂಡಿಂಗ್ ಸೂಪರ್ ಸ್ಟಾರ್